ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲ್ಯಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪ್ರವರಿ ಕನೆಕ್ಷನ್ನೇ ಇಲ್ಲ, ಬ್ಯಾಟ್ರಿ ಕ್ಯಾಂಡ್ಲಲ್ಲಿ ಉರಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸು, ಟ್ಯಾಕ್ಸ್ ಪೇಯರ್ಸು. ಅವ್ರು ಕರೆಂಟ್ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನು ರೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನು ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾಯಿಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. 130 ಜನ. ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕ್ಕಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ, ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನು ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾರೆ ನೋಡಿ? ಅವಾಗೆ ಬಂದು ಯಾವನೋ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ಪಾತ್ರೆ ತಂದುಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೇನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟಲ್ಲಿ ಬರೆದಿದ್ದಾರೆ. ಇಲ್ಲಪ್ಪ ಕೂಡ ಇದರಲ್ಲಿ ನೋಡಪ್ಪ, ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಐಡೆಂಟಿಫೈ ಹೆಂಗೆ ಮಾಡ್ತೀರ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲೊಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂಥ ಜಮೀನಿದು. ಇದನ್ನು ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ?